ಎಲ್ಲರಿಗೂ ನಮಸ್ಕಾರ. ನಾನು ಕೂಡ ಇಲ್ಲಿ ಈ ಮೊದಲು ಹೇಳಿದ ಉದ್ದೇಶವೂ ಅದೇ. ಯಾಕೆಂದರೆ ಈಗ ಪಕ್ಷ ಹಿಡಿಯುವುದು ಅಥವಾ ರಾಜಕೀಯ ಹಿಡಿಯುವುದು ಅದು ಅವರವರಿಗೆ ಬಿಟ್ಟದ್ದು, ಅವರವರಿಗೆ ಆ ಸ್ವತಂತ್ರ ಉಂಟು. ಈಗ ಮೋದಿ ಅಂದರೆ ಎಲ್ಲ ಪಕ್ಷದವರು ಕೂಡ ಮೋದಿಯನ್ನು ಒಂದು ಗೌರವ ಕೊಡ್ತಿದ್ರು. ನಾನು ಕೂಡ ಮೋದಿಯನ್ನು ಗೌರವ ಕೊಡ್ತಿದ್ದೆ, ಮುಂದಕ್ಕೂ ಕೊಡ್ತೇನೆ. ಯಾಕೆ? ನಮ್ಮ ಪ್ರಧಾನಿ. ಒಂದು. ಎರಡನೇದು ಏನಂತ ಹೇಳಿದರೆ, ಇವತ್ತು ಮೋದಿಯವರ ವಿರುದ್ಧ ನಾವು ಯಾಕೆ ಮಾತಾಡ್ತೇವೆ ಅಂದರೆ, ಮೋದಿಯನ್ನು ಹೊಗಳುವ ಸ್ಥಿತಿಯಲ್ಲಿ ಇಲ್ಲ. ಇವತ್ತು ಕಾಂಗ್ರೆಸ್ನವರನ್ನು ಹೊಗಳುವ ಸ್ಥಿತಿಯಲ್ಲಿಲ್ಲ, JDS ಅನ್ನು ಇಲ್ಲ. ಯಾಕೆಂದರೆ ಇಡೀ ವಿಶ್ವಕ್ಕೆ ಗೊತ್ತುಂಟು ವಿಷಯ. ಒಂದು, ನಾನು ಕೂಡ ಒಂದು ಪಕ್ಷದಲ್ಲಿ 40 ವರ್ಷದಿಂದ ಸಂಪೂರ್ಣ ಕೈಯಿಂದ ಖರ್ಚು ಮಾಡಿ ಪಕ್ಷದ ಅಭಿಮಾನದಿಂದ ದುಡಿದವ ಕಾಂಗ್ರೆಸ್ ಪಕ್ಷದಲ್ಲಿ. ಈಗ ಯಾವುದೇ ಪಕ್ಷದಲ್ಲಿ ಇಲ್ಲ, ನಾನು ತಟಸ್ಥನಾಗಿದ್ದೆ. ಯಾಕೆಂದರೆ ಇವತ್ತಿನ ಹವಾಮಾನ ಪರಿಸ್ಥಿತಿ ರಾಜಕೀಯದೊಳಗಿನದ್ದು ನೋಡುವಾಗ ನಾವು ನಮಗೆ ಜನ್ಮ ಇತ್ತ ತಂದೆ ತಾಯಿಯ ಹೆಸರನ್ನು ಹಾಳು ಮಾಡಲಿಕ್ಕೆ ನಾವು ತಯಾರಿಲ್ಲ. ಇವತ್ತು ಅಂಥ ಪರಿಸ್ಥಿತಿ ಆಗಿದೆ ರಾಜಕೀಯದ್ದು. ಇದೇ ವೀರೇಂದ್ರ ಹೆಗಡೆಯವರು 10 ವರ್ಷ ಮೊದಲು, ಈ ಸೌಜನ್ಯ ಪ್ರಕರಣಕ್ಕಿಂತ ಹಿಂದೆ ಕಾಂಗ್ರೆಸ್ ಪಕ್ಷ ಇವರಿಗೆ ಇದೇ ರಾಜ್ಯಸಭಾ ಸದಸ್ಯತನ ನೀಡಲಿಕ್ಕೆ ಮಾತುಕತೆ ಆದಾಗ, ನನಗೆ ಧರ್ಮಸ್ಥಳ ಮಂಜುನಾಥ ಅಣ್ಣಪ್ಪ ಸ್ವಾಮಿಯ ಹುದ್ದೆಗಿಂತ ದೊಡ್ಡ ಹುದ್ದೆ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಅಂತ ಹೇಳಿದ್ರು ಇದೇ ವೀರೇಂದ್ರ ಹೆಗಡೆಯವರು. ಆಗ ನಾನು ಅದಕ್ಕೆ ಸಲ್ಯೂಟ್ ಹಾಕಿದ್ದೇನೆ, ವೀರೇಂದ್ರ ಹೆಗಡೆಯ ಅಭಿಮಾನಿ ಕೂಡ ಆಗಿದ್ದೆ. ಆಮೇಲೆ ಯಾವಾಗ ಸೌಜನ್ಯ ಪ್ರಕರಣ ಶುರು ಆಯಿತೋ, ಅದಾದ ನಂತರ ಆ ಪ್ರಕರಣದಲ್ಲಿ ಆರೋಪ ಪಟ್ಟಿ ಯಾರ ಮೇಲೆ ಎಲ್ಲ ಬರುತ್ತದೋ ಅದನ್ನು ಸಂಪೂರ್ಣ ಮರೆಮಾಚಲೋ ಏನು ಎಂಬುದು ಗೊತ್ತಿಲ್ಲ. ಅಂತೂ ಅವರು BJPಯ ಆ ಸೌಜನ್ಯ ಪ್ರಕರಣ ಆದಾಗ ಇದ್ದದ್ದು DV ಸದಾನಂದ ಗೌಡ CM, ಹೋಮ್ ಮಿನಿಸ್ಟರ್ R ಅಶೋಕ್, ಮಂಗಳೂರಿನ MP ನಳಿನಿ ಕಟೀಲ್. ಇವರು ಈ ಹೆಗಡೆಯವರು ಇಂಥ ಪರಿಸ್ಥಿತಿಯಲ್ಲಿರುವಾಗ, ಈ ಆರೋಪ ಅದು ಇದು ಎಲ್ಲ ಇರುವಾಗ, ಈ ವೀರೇಂದ್ರ ಹೆಗಡೆಯವರನ್ನು BJPಯ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿದ್ದು ಯಾಕೆ? ಒಂದು. ಎರಡನೆಯದ್ದು, ನನಗೆ ಮಂಜುನಾಥ ಅಣ್ಣಪ್ಪ ಸ್ವಾಮಿಯ ಹುದ್ದೆಗಿಂತ ದೊಡ್ಡ ಹುದ್ದೆ ಯಾವುದೂ ಇಲ್ಲ ಅಂತ ಹೇಳಿದ್ರ ವೀರೇಂದ್ರ ಹೆಗಡೆಯವರು ಈ ಸಮಯದಲ್ಲಿ ಯಾಕೆ ಆ ಹುದ್ದೆ ಅಲಂಕರಿಸಿದ್ರು? ಅಗತ್ಯ ಇತ್ತು ಅವರಿಗೆ? ಅವತ್ತೇ ನಾನು ಹೇಳಿದ್ದೇನೆ, ಯಾವಾಗ ಅವರು ರಾಜ್ಯಸಭಾ ಸದಸ್ಯತನ ತೆಕೊಂಡ್ರ BJPಯಲ್ಲಿ, ಇಲ್ಲಿಂದ ವೀರೇಂದ್ರ ಹೆಗಡೆಯವರು ಸಂಪೂರ್ಣ ಅವರ ಗೌರವ ಎಲ್ಲ ನೀರಾಗಿ ಹೋಗ್ತದೆ ಅಂತ ಹೇಳಿದ್ದೆ. ಇವತ್ತು ಎಲ್ಲಿವರೆಗೆ ತಲುಪಿತ್ತು ಅಂತ ಹೇಳಿದರೆ, ಒಂದು ಧರ್ಮಸ್ಥಳ ಅಂತ ಹೇಳಿದರೆ ಇವತ್ತು ಕೇವಲ ಕರ್ನಾಟಕಕ್ಕಲ್ಲ, ಇಡೀ ವಿಶ್ವದಲ್ಲಿ ಆ ಪವಿತ್ರ ಕ್ಷೇತ್ರಕ್ಕೆ ಒಂದು ಗೌರವ, ಅಲ್ಲಿಯ ಸತ್ಯ ಕಾರ್ಣಿಕವನ್ನು ಎಲ್ಲರೂ ನೋಡ್ತಾ ಇದ್ದಾರೆ, ನೋಡಿದ್ದಾರೆ, ಮುಂದೆಯೂ ನೋಡ್ತಾರೆ. ಆದರೆ ಅಂಥ ಒಂದು ಪವಿತ್ರ ಕ್ಷೇತ್ರದ
ಧರ್ಮಾಧಿಕಾರಿ ಆ ಪೀಠಕ್ಕೆ ಎಷ್ಟೊಂದು ಗೌರವ ಇದೆ ಅಂತ ಹೇಳಿದ್ರೆ, ಇವತ್ತು ವೀರೇಂದ್ರ ಹೆಗಡೆಯರ ಜನಗಳೇ ಹೇಳುತ್ತಾರೆ, ನೋಡಿ ಸತ್ಸನ್ನ, ನಾವು ಸೌಜನ್ಯ ಪರ ಇದ್ದೇವೆ, ಆದರೆ ನಾವು ಹೆಗಡೆಯವರಿಗೆ ಸಪೋರ್ಟ್ ಅಲ್ಲ, ಹೆಗಡೆಯವರು ಕೂತ್ಕೊಂಡ ಪೀಠಕ್ಕೆ ನಾವು ಗೌರವ ಕೊಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅಷ್ಟು ಗೌರವ ಉಂಟು. ಅಂತ ಒಬ್ಬ ಪೀಠದಲ್ಲಿ ಕುಳಿತುಕೊಳ್ಳುವಂತಹ ಧರ್ಮದ ಅಧಿಕಾರಿ ಈ ಮೊದಲು ಯಾವ ಮಿನಿಸ್ಟರ್ ಬಂದರು, ಶ್ರೀಮತಿ ಇಂದಿರಾ ಗಾಂಧಿ ಬರುವಾಗಲೂ ಅವರ ಪಕ್ಕದಲ್ಲಿ ಕುಳಿತುಕೊಂಡಿದ್ದಂಥ ಧರ್ಮಾಧಿಕಾರಿ, ಆಮೇಲೆ ಯಾವುದೇ ಒಂದು ಸಮಾರಂಭವಾಗಲಿ ಅಧ್ಯಕ್ಷ ಸ್ಥಾನವನ್ನು ಅವರು ಅಲಂಕರಿಸ್ತಾ ಇದ್ದದ್ದು. ಈ ಧರ್ಮ ಬಗ್ಗೆ ಯಾವುದೇ ಸಭೆ ಆದಾಗ ಇವತ್ತು ನಿಜವಾಗಿಯೂ 28ಕ್ಕೆ ಆದಂತಹ ಕಾರ್ಯಕ್ರಮದಲ್ಲಿ ಇವರು ಬಿಜೆಪಿಯ ರಾಜ್ಯಸಭಾ ಸದಸ್ಯ ಅಲ್ಲದಿರುತ್ತಿದ್ದರೆ ಅಲ್ಲಿ ಅಧ್ಯಕ್ಷ ಸ್ಥಾನ, ಆ ಸಭಾಧ್ಯಕ್ಷ ಸ್ಥಾನ ಇದೇ ಪೀಠಾಧಿಕಾರಿ ವೀರೇಂದ್ರ ಹೆಗಡೆಗೆ ಹೋಗಬೇಕಿತ್ತು. ಅಂಥ ಗೌರವ ಇವತ್ತು ಎಲ್ಲಿಗೆ ಬಂತು? ಯಾಕೆ ಬಂತು ಅಂದರೆ ಅವರು ಒಂದು ಪಕ್ಷದಲ್ಲಿ ಗುರುತಿಕೊಂಡಿದ್ದಾರೆ. ಅವರಿಗೆ ಬೇಕಿತ್ತ? ಧರ್ಮಸ್ಥಳ ಎಂಬುದು ಒಂದು ಪವಿತ್ರ ಕ್ಷೇತ್ರ. ಆ ಕ್ಷೇತ್ರದ ಪೀಠಾಧಿಕಾರಿ ಧರ್ಮಾಧಿಕಾರಿ ಮಾನ್ಯ ವೀರೇಂದ್ರ ಹೆಗಡೆಯವರು. ಅವರಿಗೆ ಈ ಪಕ್ಷದ ಸಂಸತ್ ಸದಸ್ಯತನ ಯಾವುದಕ್ಕೆ? ಮಂಜುನಾಥ ಅನ್ನಪ್ಪನ ಪೀಠಕ್ಕಿಂತ ದೊಡ್ಡ ಹುದ್ದೆ ಅವರಿಗೆ ಯಾಕೆ ಆಗಿ ಹೋಯಿತು ಸಂಸತ್ ಸದಸ್ಯತನ? 14 ವರ್ಷ ಅವರು ತ್ಯಜಿಸಿದ ಅದೇ ಸಂಸತ್ ಸದಸ್ಯತನ ಸೌಜನ್ಯ ಪ್ರಕರಣದ ಮೇಲೆ ಅವರು ಯಾಕೆ ಅದಕ್ಕೆ ಒಪ್ಪಿಕೊಂಡ್ರು ಅಂತ ಪ್ರಶ್ನೆಗಳು. ಒಂದಾದರೆ, ಇವತ್ತು 28 ತಾರೀಕಿಗೆ ನಮ್ಮ ಪ್ರಧಾನಿ, ಅದು ಪಕ್ಷ ಯಾವುದೇ ಆಗಿರಲಿ, ನಮ್ಮ ದೇಶದ ಪ್ರಧಾನಿ, ನಮ್ಮ ಪ್ರಧಾನಿ, ಅವರು ಆ ಕಾರ್ಯಕ್ರಮಕ್ಕೆ ಬಂದಾಗ ನಿಜವಾಗಿಯೂ ಒಂದು ಕ್ಷೇತ್ರ, ಪವಿತ್ರ ಕ್ಷೇತ್ರದ ಧರ್ಮಾಧಿಕಾರಿ ಪ್ರಧಾನಮಂತ್ರಿಯ ಹತ್ತಿರದಲ್ಲೇ ಕೂತೊಳ್ಬೇಕು. ಯಾಕೆಂದರೆ ಧರ್ಮಾಧಿಕಾರಿ ಪಟ್ಟ ಉಂಟಲ್ಲ, ಒಂದು ಪವಿತ್ರ ಕ್ಷೇತ್ರದ, ಅದು ಪ್ರಧಾನಮಂತ್ರಿಗಿಂತಲೂ ದೊಡ್ಡ ಪಟ್ಟ. ಯಾಕೆಂದರೆ ಈ ಲೋಕದ ಒಡೆಯ ಶಿವ ಅಂತ ಶಿವನ ಸ್ವರೂಪ ಮಂಜುನಾಥ ಅನ್ನಪ್ಪ ಸ್ವಾಮಿಯ ಕ್ಷೇತ್ರದ ಒಬ್ಬ ಧರ್ಮಾಧಿಕಾರಿ, ಪೀಠಾಧಿಕಾರಿ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡ ಹುದ್ದೆ ಪ್ರಧಾನಮಂತ್ರಿಯೂ ಅಲ್ಲ, ರಾಷ್ಟ್ರಪತಿಯೂ ಅಲ್ಲ. ಆದ ಕಾರಣ ಮೋದಿಜಿಯವರ ಹತ್ತಿರ ಕೂತುಳ್ಬೇಕಿತ್ತು ವೀರೇಂದ್ರ ಹೆಗಡೆಯವರು. ಆದರೆ ಆ ಸಭೆಯಲ್ಲಿ ಅವರು ಕೂತುಕೊಂಡ ಒಂದು ಮೂಲೆಯಲ್ಲಿ ನೋಡಿದರೆ ಇವತ್ತು ಮಂಜುನಾಥ ಅನ್ನಪ್ಪ ಸ್ವಾಮಿ ಸೌಜನ್ಯ ಶಕ್ತಿ ಅವರನ್ನು ಯಾವ ಬದಿಗೆ ಮಾಡುತ್ತಾ ಇದೆ ಅಂತ ಹೇಳುವುದಕ್ಕೆ ಒಂದು ಸಾದೃಶ. ನಮಗೆ ಯಾರಲ್ಲೂ ದ್ವೇಷ ಇಲ್ಲ. ನನ್ನ ಉದ್ದೇಶ, ನಾವು ಎಲ್ಲರೂ ಭೂಮಿ ತಾಯಿಯ ಮಕ್ಕಳು, ಒಂದೇ ರೀತಿಯಲ್ಲಿ ಇರಬೇಕು ಅಂತ ನಮ್ಮ ಉದ್ದೇಶ. ಆದರೆ ಇಲ್ಲಿ ಕೊಳಕು ರಾಜಕೀಯ ನಮ್ಮನ್ನು ತಪ್ಪು ದಾರಿಗೆ ಕೊಂಡು ಹೋಗ್ತಿದೆ. ನಮ್ಮ ಯುವ ಶಕ್ತಿ, ಸ್ತ್ರೀ ಶಕ್ತಿಗಳ ಭವಿಷ್ಯದಲ್ಲಿ ಚೆಂಡಾಡುತ್ತಿವೆ. ಇದನ್ನು ನಾವು ತಿಳಿದುಕೊಳ್ಳಬೇಕು. ಯಾಕೆಂದರೆ ಇವತ್ತು ಒಂದು ದೇಶ ಅಭಿವೃದ್ಧಿ ಆಗಬೇಕಾದ್ರೆ, ಅಥವಾ ಹೊರದೇಶದಲ್ಲಿ ನೀವು ನೋಡಿದ್ರೆ, ಒಂದು ಉದಾಹರಣೆಯು ಚೈನಾದಲ್ಲಿ ತಗೊಳ್ಳಿ. ಚೈನಾದಲ್ಲಿ ಕೂಡ ಎಲ್ಲ ಮನೆಯಲ್ಲೂ ಪೂಜೆ ಪುರಸ್ಕಾರ ಹಿಂದೂ ಧರ್ಮದ್ದು ಎಲ್ಲ ಮನೆಯಲ್ಲೂ ನಡೆಯುತ್ತದೆ, ಬಹುತೇಕ ಎಲ್ಲ ಮನೆಯಲ್ಲೂ. ಆದರೆ ಅವರ ದೇವರನ್ನು, ಅವರ ಧರ್ಮವನ್ನು ಅವರು ರೋಡಿಗೆ ತರಲಿಲ್ಲ.
ಆದ ಕಾರಣ ಚೈನಾದಲ್ಲಿ ಹೋದ್ರೆ ಅಲ್ಲಿಯ ಅಭಿವೃದ್ಧಿ, ಅಲ್ಲಿಯ ಜೀವನ ನೋಡಿ ಕಲಿಬೇಕು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ನಿಜವಾಗಿ ತಮ್ಮ ತಮ್ಮ ಮನೆಯಲ್ಲಿ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ದೇವರನ್ನು ಪೂಜೆ ಮಾಡಿ ಹಣೆಗೆ ತಿಲಕ ಕುಂಕುಮ ಇಡುವ ಸಂಖ್ಯೆ ಎಷ್ಟುಂಟು? ಅದು ಇಲ್ಲ. ರೋಡಲ್ಲಿ ಬಂದು ಉದ್ದ ನಾಮ ಹಾಕಿಕೊಂಡು ಕೇಸರಿ ಸಾಲು ಹಾಕಿಕೊಂಡು ಪ್ರತಿಭಟನೆ, ಧರ್ಮ ರಕ್ಷಣೆ ಅಂತ ಹೇಳಿ ನಾಟಕ ಆಡುವವರು ಜಾಸ್ತಿ ಆಗಿದ್ದಾರೆ. ಎಲ್ಲರೂ ಅಂತ ನಾನು ಹೇಳುವುದಿಲ್ಲ. ಅಂದ್ರೆ ಅವರಿಗೆ ಅವರ ಫೋಕಸ್ ಕೇವಲ ಒಂದು ಪಕ್ಷವನ್ನು ಗೆಲ್ಲಿಸಬೇಕು. ಆಯ್ತಪ್ಪ, ಬಿಜೆಪಿ ಪಕ್ಷ ಹಿಂದೂ ರಕ್ಷಣಾ ಪಕ್ಷ ಅಂತ ಇವರು ಹಣೆಪಟ್ಟಿ ಹಿಡಿದುಕೊಂಡು ಹೋಗ್ತಾರೆ. ಅದಕ್ಕೆ ನಾವು ಇವತ್ತು ಸಿಟ್ಟು. ಯಾಕೆ? ನಮ್ಮ ಎಷ್ಟು ಹಿಂದೂ ಹೆಣ್ಮಕ್ಕಳ ಮಾರಣ ಹೋಮ ಆಯಿತು, ಅತ್ಯಾಚಾರ ಆಯಿತು, ಕೊಲೆ ಆಯಿತು. ಈ ಹಿಂದೂ ಪಕ್ಷ ಅಂತ ಹಣೆಪಟ್ಟಿ ಹಾಕಿಕೊಂಡು ಪ್ರತಿಭಟನೆ ಮಾಡುವವರು ಯಾಕೆ ಮೌನ? ಯಾಕೆ ಮೌನ? ಧರ್ಮಸ್ಥಳದ ಸೌಜನ್ಯನ ಪ್ರಕರಣ ಅಂತ ಹೇಳಿದ್ರೆ ಅದೊಂದು ಕ್ರೂರವಾಗಿ, ಅದನ್ನು ನಿಜವಾಗಿ ಒಂದು ಹೆಣ್ಣಿನ ಹೊಟ್ಟೆಯಿಂದ ಬಂದಂತ ನಾವು, ಆ ಹೆಣ್ಣು ಅಂದ್ರೆ ನಮ್ಮ ತಾಯಿ ಅಥವಾ ಮನೆಯಲ್ಲಿ ತಂಗಿ, ಅಕ್ಕ, ನಾವು ಎಷ್ಟು ಸಿಟ್ಟು ಇದ್ರು ಅಂತ ಪರಿಸ್ಥಿತಿ ಬರಬಾರ್ದು. ಸೌಜನ್ಯನಂತ ಪರಿಸ್ಥಿತಿ ನಮ್ಮ ಯಾವ ದುಶ್ಮನ ಹೆಂಗಸರಿಗೂ ಬರಬಾರ್ದು. ನಾವು ಎಷ್ಟು ಕೆಲವೊಮ್ಮೆ ಜಗಳ ಆಗ್ತದೆ ನಮಿಗೂ, ಅಕ್ಕ ತಂಗಿ, ಅದು ಸಹಜ, ಎಲ್ಲರ ಮನೆಯಲ್ಲಿ ಆಗ್ತಲೇ ಇದ್ದೆ. ಆದ್ರೆ ಯಾವತ್ತು ಸೌಜನ್ಯನ ಸ್ಥಿತಿ ಬರಬಾರ್ದು. ಆ ಸ್ಥಿತಿ ನಿಜವಾಗಿಯೂ ಇವತ್ತು ನಮ್ಮ ದೇಶದಲ್ಲಿ ಮೊದಲ ಆದ್ಯತೆ, ದೇಶದಲ್ಲಿ ಅಂತಲ್ಲ ಇಡೀ ಲೋಕದಲ್ಲಿ ಮೊದಲ ಆದ್ಯತೆ ತಾಯಿ. ಯಾಕೆ? ನಮ್ಮನ್ನೆಲ್ಲ ಹೆತ್ತದ್ದು ತಾಯಿ. ನಿಮಗೆ ಗೊತ್ತುಂಟಾ ಇಲ್ವಾ, ಐಶ್ವರ್ಯ ರೈ ಅವಾರ್ಡ್ ತೆಗೆಯುವಾಗ, ಇಂಡಿಯನ್ ಕ್ವೀನ್ ಅವಾರ್ಡ್ ತೆಗೆಯುವಾಗ ಒಂದು ಪ್ರಶ್ನೆ ಅಲ್ಲಿ ಬಂತು. ಆ ಪ್ರಶ್ನೆಗೆ ಉತ್ತರ ಕೊಟ್ಟದ್ದು ಐಶ್ವರ್ಯ ರೈ. ತಾಯಿಯೇ ಮೊದಲ ಗುರು, ಎಲ್ಲವೂ ತಾಯಿಯೇ ಅಂತ ತಾಯಿಗೆ ಅಷ್ಟು ಗೌರವ ಕೊಟ್ಟಂತ ಉತ್ತರ ಅಲ್ಲಿ ಅವರು ಹೇಳಿದಾಗ ಅದಕ್ಕೆ ಬಂದದ್ದು 100ಕ್ಕೆ 100 ಮಾರ್ಕು. ಅಂತ ಒಂದು ತಾಯಿ ಹೆಣ್ಣನ್ನು ಈ ರೀತಿ ಕ್ರೂರ ರೀತಿಯಲ್ಲಿ, ಅದು ಕೂಡ ಹಿಂದೂ ಸಮುದಾಯದ, ಅದರಲ್ಲೂ ಗೌಡ ಜಾತಿಯ ಒಂದು ಹೆಣ್ಣನ್ನು ಕ್ರೂರ ರೀತಿಯಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಡಿದಾಗ ಅದನ್ನು ಮುಗಿಸಲಿಕ್ಕೆ ಅದೇ ಗೌಡ ಜಾತಿಯ ಮುಖ್ಯಮಂತ್ರಿ, ಗೃಹ ಮಂತ್ರಿ ಇವರೆಲ್ಲ ಮೌನವಾಗಿ ಆ ಜಾತಿ ಹೆಣ್ಮಗಳ ಮನೆಗೂ ಕೂಡ ಹೋಗದೆ ಖಾಲಿ ಧರ್ಮಸ್ಥಳಕ್ಕೆ ಬಂದು ಹೋಗ್ತಾರೆ ಅಂತ ಹೇಳಿದ್ರೆ ನಾವು ಏನು ಹೇಳಬೇಕು ಇದಕ್ಕೆ? ಒಂದು ಕಡೆಯಿಂದ ಅದೇ ಈಗ ನಮ್ಮ ಶ್ರೀನಾಥ್ ಶೆಟ್ಟಿ ಅಣ್ಣ ಬಾಂಡ್ ಹೇಳಿದಾಗೆ, ಸೌಜನ್ಯನ ತಾಯಿ ಕುಸುಮಾವತಿ ಅಮ್ಮನವರು DCM DK ಶಿವಕುಮಾರರಿಗೆ ಮನವಿ ಕೊಡ್ತಾರೆ, ನನ್ನ ಮಗಳಿಗೆ ನ್ಯಾಯ ಕೊಡಿ ಅಂತ. ಆಗ DK ಶಿವಕುಮಾರ್ರವರ ಬಾಡಿ ಲ್ಯಾಂಗ್ವೇಜ್, ಬಿಹೇವಿಯರ್ ಹೇಗೆ ಇರ್ತದೆ ಅಂತ ಹೇಳಿದ್ರೆ, ಅವರಿಗೆ ಈ ವಿಷಯವೇ ಗೊತ್ತಿಲ್ಲದ ರೀತಿಯಲ್ಲಿ ಅವರ ಬಾಡಿ ಲ್ಯಾಂಗ್ವೇಜ್, ಬಿಹೇವಿಯರ್ ತೋರಿಸಿದ್ದಾರೆ. ಅದಾದ ನಂತರ ಅಲ್ಲಿ ಒಂದು ಸಭೆಯಲ್ಲಿ ಹೇಳ್ತಾರೆ, ನಾನು ನನ್ನಂತ 1000 DKಶಿಗಳು ವೀರೇಂದ್ರ ಹೆಗಡೆಯ ಪರ ಇದ್ದೇವೆ ಅಂತ ಹೇಳ್ತಾರೆ.
ಅದು ಯಾವ ಉದ್ದೇಶಕ್ಕೆ ಹೇಳಿದ್ದು? ಅವರಲ್ಲಿ ಯಾರಾದರೂ ಕೇಳಿದ್ರಾ ನೀವು ಹೆಗಡೆ ಪರ ಇದ್ದೀರಾ ಅಥವಾ ಸೌಜನ್ಯ ಪರ ಇದ್ದೀರಾ ಅಂತ ಕೇಳಿದ್ರಾ? ಇಲ್ಲ. ಅಂದ್ರೆ ಅವರೇ ಬೆತ್ತ ಕೊಟ್ಟು ಪೆಟ್ಟು ತಿಂದ ಹಾಗೆ ಮಾಡಿಕೊಂಡಿದ್ದಾರೆ. ಓಕೆ, ಹೆಗಡೆಯವರು ಅವರ ಅಭಿಮಾನಿಯಾಗಿದ್ದರೆ ಹೆಗಡೆಯವರ ಪರ ಇದ್ದೇನೆ ಅಂತ ಹೇಳಿ. ಆದರೆ ಇಲ್ಲಿ ಕುಸುಮಾವತಿ ಕೊಟ್ಟ ಮನವಿಗೆ ಅವರಿಗೆ ಒಂದು ಮಾತು ಹೇಳಬೇಕು ಇತ್ತಲ್ಲ, ಹೌದು ಸೌಜನ್ಯಲಿಗೆ ಅನ್ಯಾಯ ಆಗಿದೆ, ಅದಕ್ಕೆ ನ್ಯಾಯ ಒದಗಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ಬೋದಿತ್ತಲ್ಲ. ಒಂದು ಮಾತು ಹೇಳಿದ್ದಾರಾ? ಇಲ್ಲ. ಆದ ಕಾರಣ ಇಲ್ಲಿ ಮಾತಾಡಲಿಕ್ಕೆ ಹೋದರೆ ತುಂಬ ಉಂಟು. ಈಗ ಮೋದಿಜಿಯವರು, ನಾನು ಕೂಡ ಮೋದಿಜಿಗೆ ಲೆಟರ್ ಬರೆದಿದ್ದೇನೆ, ನಮ್ಮ ರಾಷ್ಟ್ರಪತಿಗೆ, ಎಷ್ಟೋ ಜನರಿಗೆ ನಾನು ಕೂಡ ಲೆಟರ್ ಬರೆದಿದ್ದೆ. ನಂದು ಬಿಡಿ, ನಾನು ಶೂನ್ಯ. ಎಷ್ಟೋ ಮಹೇಶಣ್ಣನ ಬೆನ್ನೆಲುಬಾಗಿ ನಿಂತಹ ಎಷ್ಟೋ ಲಕ್ಷ ಲಕ್ಷ ಜನಗಳು ರಕ್ತದಿಂದ ಸೈನ್ ಮಾಡಿ ಮೋದಿಯವರಿಗೆ ಕಳಿಸಿದ್ದಾರೆ. ಎಲ್ಲಿ ಹೋಯಿತು ಆ ಪೇಪರ್? ಯಾವುದೋ ಒಂದು ಮೂಲೆಯಲ್ಲಿ ಯಾರಾದರೂ ಫೋನ್ ಮಾಡಿದಾಗ ಆ ಫೋನು ಎತ್ತಿ ಉತ್ತರ ಕೊಡುವಂಥ ಮೋದಿಜಿಯವರು ಲಕ್ಷಗಟ್ಟಲೆ ಮನವಿ ಹೋಗ್ತದೆ, ರಕ್ತದಲ್ಲಿ ಸೈನ್ ಮಾಡಿ, ಸೌಜನ್ಯ ಸಮೇತ ಎಷ್ಟೋ ಹೆಣ್ಮಕ್ಕಳ ಮಾರಣ ಹೋಮ ಆಗಿದೆ ಪವಿತ್ರ ಕ್ಷೇತ್ರ ಧರ್ಮಸ್ಥಳದ ಆವರಣದಲ್ಲಿ. ಆ ಮನವಿ ಮೋದಿಜಿಯವರಿಗೆ ಕಾಣಲಿಲ್ವಾ? ಇದು ಬೇಸರ ಮೋದಿಜಿಯವರ ಹತ್ರ, ಬೇರೆ ಯಾವುದು ಬೇಸರ ಇಲ್ಲ. ಮೋದಿಜಿಯವರನ್ನು ನಾವೆಲ್ಲ ಅಪ್ರಿಷಿಯೇಟ್ ಮಾಡ್ತೇವೆ. ಯಾಕೆ? ನಮ್ಮ ಪ್ರಧಾನಿ 10-15ನೇ ವರ್ಷಕ್ಕೆ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ. ನಮ್ಮ ದೇಶದ ಪ್ರಧಾನಿ, ಅದು ಯಾರೇ ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, BJP ಇರಲಿ, ಅದು ನಮ್ಮ ದೇಶದ ಪ್ರಧಾನಿ, ಅದು ನಮ್ಮ ಹೆಮ್ಮೆ. ನಾವು ಬಿಟ್ಟು ಕೊಡಲಿಕ್ಕೆ ತಯಾರಿಲ್ಲ. ಪಕ್ಷ ಬೇರೆ, ರಾಜಕೀಯ ಬೇರೆ, ನಮ್ಮ ಪ್ರಧಾನಿ ಅದು ಬಿಟ್ಟು ಕೊಡಲಿಕ್ಕೆ ತಯಾರಿಲ್ಲ ನಾವು. ಆದರೆ ಅವರಿಗೆ ಇಷ್ಟು ಮನವರಿಕೆ ಮಾಡಿದ್ರೂ ಇಲ್ಲಿವರೆಗೆ ಅವರು ಆರೋಪ ಸ್ಥಾನದಲ್ಲಿರುವವರನ್ನು ರಾಜ್ಯಸಭೆಯಲ್ಲಿ ಇರಿಸಿಕೊಂಡಿದ್ದಾರಲ್ಲ, ಅದು ಬೇಸರ. ನ್ಯಾಯ ತೀರ್ಮಾನವಾಗಲಿ, ಸಂಪೂರ್ಣ ನ್ಯಾಯ ತೀರ್ಮಾನದ ಮೇಲೆ ಬೇಕಾದರೆ ಮೋದಿಜಿಯವರು ವೀರೇಂದ್ರ ಹೆಗಡೆಯವರ ರಾಜ್ಯಸಭಾ ಸದಸ್ಯತ್ವನ ಪುನಃ ನೀಡಲಿ, ತೊಂದರೆ ಇಲ್ಲ. ಈಗ ಇಡೀ ವಿಶ್ವವೇ ನೋಡುತ್ತಿದೆ ಆರೋಪ ಪಟ್ಟಿಯಲ್ಲಿರುವವರನ್ನು ಯಾಕೆ ಅವರು ಕೂತೊಲಿಸಿದ್ದಾರೆ. ಅದು ಅವರಿಗೂ ಅಗೌರವ, ಮಾನ್ಯ ವೀರೇಂದ್ರ ಹೆಗಡೆಯವರಿಗೂ ಅಗೌರವ. ಅವರೇ ನಿಜವಾಗಿ ರಾಜೀನಾಮೆ ಕೊಟ್ಟು ಬರಬೇಕಿತ್ತು. ಯಾವಾಗ ನ್ಯಾಯ ತೀರ್ಮಾನ ಆಗ್ತದೋ ಆಗ ನಾನು ಸದಸ್ಯತನ ಪಟ್ಟಕ್ಕೆ ಬರ್ತೇನೆ ಅಂತ. ಅವರು ಕೂಡ ಬರೋದಿಲ್ಲ. ಅಂದರೆ ಇದರ ಅರ್ಥ ಏನು ಅಂತ ನೀವು ತಿಳಿದುಕೊಳ್ಬೇಕು. ಅವರು ನಿಜವಾಗಿ ಧರ್ಮಾಧಿಕಾರಿ ಪಟ್ಟಕ್ಕೆ, ಪೀಠಕ್ಕೆ ಗೌರವ ಕೊಡುತ್ತಿದ್ದರೆ, ಪರಿಶುದ್ಧವಾಗಿ ಮಂಜುನಾಥನ್ನಪ್ಪ ಸ್ವಾಮಿಯನ್ನು ಪ್ರಾರ್ಥಿಸಿ ಪೀಠಕ್ಕೆ ಗೌರವ ಕೊಟ್ಟು ಅವರು ಆ ಸಂಸತ್ ಸದಸ್ಯತನವನ್ನು ರಾಜೀನಾಮೆ ಕೊಟ್ಟು ಬಂದು ಈ ಪೀಠದಲ್ಲಿ ಕೂತ್ಕೊಂಡ್ರೆ ಅವರಿಗೆ ಇರುವ ಗೌರವವೇ ಬೇರೆ. ಅವರು ಬಂದು ಇಷ್ಟು ಹೇಳಿದರೆ ಆಯಿತು, ನಮ್ಮ ಮೇಲೆ, ನಮ್ಮ ಫ್ಯಾಮಿಲಿ ಮೇಲೆ ಇದ್ದ ಆರೋಪಕ್ಕೆ ಯಾವಾಗ ನ್ಯಾಯ ಸಿಗ್ತದೋ ಆಗ ನಾನು ಸದಸ್ಯತನವನ್ನು ಸ್ವೀಕರಿಸ್ತೇನೆ ಅಂತ ಹೇಳಿದರೆ ಇವತ್ತು ಇಡೀ ವಿಶ್ವವೇ ಹೆಗಡೆಯವರಿಗೆ ಒಂದು ಗೌರವ ಕೊಡುತ್ತಿತ್ತು. ಆದರೆ ಇವತ್ತು ಹೆಗಡೆಯವರು ಗೌರವ ಕಳ್ಕೊಂಡ್ರು. ಇತ್ತ ಮೋದಿಜಿಯವರು ಎಲ್ಲ ಗೊತ್ತಿದ್ದು ಮೋದಿಜಿಯವರು ಕೂಡ ಗೌರವ ಕಳ್ಕೊಂಡ್ರು ಅಂತ ಹೇಳುವುದು ನಮಗೆ ಬೇಸರ ಆಗ್ತದೆ. ಯಾಕೆ? ನಮ್ಮ ಪ್ರಧಾನಿ ನಮಗೆ ಎಲ್ಲಿ ಹೋದರೂ ಒಂದು ಮಾತಾಡಲಿಕ್ಕೆ ಒಂದು ಹೆಮ್ಮೆ ಶಕ್ತಿ ಉಂಟು. ನಮ್ಮ ಪ್ರಧಾನಿ ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು ಅಂತ. ಇವತ್ತು ನಾವು ಹೇಳುವ ಪರಿಸ್ಥಿತಿಯಲ್ಲಿಲ್ಲ. ಹೇಳುವಾಗ ಪ್ರತಿಯೊಬ್ಬರು ಕೇಳುವುದು, ನಿಮ್ಮ ಹಿಂದೂ ಪಕ್ಷದ ಪ್ರಧಾನಮಂತ್ರಿಯೇ ಎಲ್ಲವನ್ನು ಗೊತ್ತಿದ್ದು ಆರೋಪದಲ್ಲಿರುವವರನ್ನು ಸಂಸತ್ ಸದಸ್ಯನಾಗಿ ಮಾಡಿ
ಒಂದೇ ಒಂದು ಮಾತು ಎತ್ತುವುದಿಲ್ಲ. ಹಿಂದೂ ಹೆಣ್ಮಕ್ಕಳ ಮಾರಣ ಹೋಮ ಆಗಿದೆ, ಅತ್ಯಾಚಾರ, ಕೊಲೆ ಆಗಿದೆ. ಸರ್ವಧರ್ಮೀಯರು ಗೌರವ ಕೊಡುವಂತ ಒಬ್ಬ ಮಹೇಶ್ ಶೆಟ್ಟಿ ತಿಮರೋಡಿ ಹಿಂದೂ ನಾಯಕ, ಹಿಂದೂ ಹುಲಿ ಅಂತಿರುವ ತಿಮರೋಡಿ ಮಹೇಶ್ ಶೆಟ್ಟಿ ಅವರನ್ನು ಇವತ್ತು ಸರ್ವಧರ್ಮ ಹೇಳ್ತದೆ ಹಿಂದೂ ನಾಯಕ ಅಂದ್ರೆ ಮಹೇಶ್ ಶೆಟ್ಟಿ ಹಾಗೆ ಇರಬೇಕು ಅಂತ. ಅಂತ ಮಹೇಶ್ ಶೆಟ್ಟಿಯನ್ನು ಮತ್ತು ಅವರೊಟ್ಟಿಗೆ ಇರುವ ಜಯಂತ್ ಆಗಲಿ, ಗಿರೀಶ್ ಮಟ್ಟನ್ನಾಗಲಿ, ಪ್ರಸನ್ನ ರವಿ ಆಗಲಿ, ಅಥವಾ ಎಷ್ಟೋ ಜನ, ತಮ್ಮಣ್ಣ ಶೆಟ್ಟಿ ಆಗಲಿ, ರವಿ ಕಾವೂರ್ ಆಗಲಿ, ಇದೇ ಅನ್ನ ಬಾಂಡ್ ಆಗಲಿ, ಇವರೆಲ್ಲರನ್ನು ಯಾವ ರೀತಿ ಮುಗಿಸಬೇಕಂತ ಇವರು ಸಂಚು ಹಾಕುತ್ತಾ ಇದ್ದಾರಲ್ಲ, ಇದರ ಅರ್ಥ ಏನು ಅಂದರೆ ಇವರೇ ತೋರಿಸಿಕೊಟ್ಟಿದ್ದಾರೆ ಇವತ್ತು ವಿಶ್ವಕ್ಕೆ. ಹೌದು, ನಾವೇ ಮಾಡಿದ್ದು, ಅದಕ್ಕೆ ನಮಗೆ ನ್ಯಾಯ ಕೇಳುವವರನ್ನು ನಾವು ಮುಗಿಸಲಿಕ್ಕೆ ಬರ್ತಾ ಇದ್ದೇವೆ ಅಂತ. ಇನ್ನು ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಇಡೀ ವಿಶ್ವದ ಎದುರೇ ಇವರು ಪ್ರತಿಯೊಂದು, ಒಬ್ಬ ನ್ಯಾಯ ಮಾತಾಡಿದ ಯೂಟ್ಯೂಬರ್ ಅನ್ನು ಇವರು ಬಂದ್ ಮಾಡಿಸ್ತಾರೆ, ಹೋರಾಟಗಾರರ ಮೇಲೆ ಕೇಸಿನ ಮೇಲೆ ಕೇಸ್ ಹಾಕಿಸ್ತಾರೆ. ಆದ್ರೆ ಇವತ್ತಿನವರೆಗೂ ಆರೋಪ ಪಟ್ಟಿಯಲ್ಲಿರುವವರ ಮೇಲೆ ಅವರನ್ನು SIT ಆಗಲಿ ಕರೆದು ಒಬ್ಬನನ್ನಾದ್ರೂ ತನಿಖೆ ಮಾಡಿದ್ದು ಉಂಟಾ? ನ್ಯಾಯ ಕೇಳುವವರನ್ನೇ ಕರೆದು ಟಾರ್ಚರ್ ಕೊಡುವುದು ತನಿಖೆ ಅಲ್ಲದೆ, ಆರೋಪ ಪಟ್ಟಿಯಲ್ಲಿರುವವರನ್ನು ಯಾರನ್ನಾದ್ರೂ ಒಬ್ಬನನ್ನು ಕರೆದು ಇವರು ಟಾರ್ಚರ್ ಕೊಟ್ಟಿದ್ದಾರಾ? ತನಿಖೆ ಮಾಡಿದ್ದಾರಾ? ಇದು ಎಲ್ಲಿ ಹೋಗ್ತದೆ ಈ ಮಾತು ಅಂತ ಹೇಳಿದ್ರೆ, ಇದು ನಮ್ಮ ದೇಶದ ಸಂವಿಧಾನ, ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ, ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಕಪ್ಪು ಚುಕ್ಕೆ. ಅದು ಬೇಸರ. ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯನಂತ ಮುಖ್ಯಮಂತ್ರಿ, ದೇಶದಲ್ಲಿ ಮೋದಿ ಅಂತ ಪ್ರಧಾನಮಂತ್ರಿ ಇರುವಾಗ ಈ ದೇಶದ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ, ಪ್ರಜಾಪ್ರಭುತ್ವ, ಸಂವಿಧಾನಕ್ಕೆ, ನ್ಯಾಯಕ್ಕೆ, ಕಾನೂನಿಗೆ ಬೆಲೆಯೇ ಇಲ್ಲವ ಅಂತ ಇಡೀ ವಿಶ್ವ ನೋಡುತ್ತಿದೆ. ಇದು ನಮಗೆ ಬೇಸರ. ಯಾಕೆ ಸಿದ್ದರಾಮಯ್ಯನಂತ ಮುಖ್ಯಮಂತ್ರಿಗಳ, ಮೋದಿಜಿ ಅಂತ ಪ್ರಧಾನಮಂತ್ರಿಗಳ ಹೆಸರು ಹಾಳಾಗ್ತಿದೆ? ಯಾವುದಕ್ಕೋಸ್ಕರ? ಕೇವಲ ಒಂದು ಧರ್ಮ, ಒಂದು ಜಾತಿ ಸಮುದಾಯದ ಹಿಂದೂ ಹೆಣ್ಮಕ್ಕಳ ಅತ್ಯಾಚಾರ, ಅನಾಚಾರ, ಕೊಲೆ, ಇದರ ಬಗ್ಗೆ ಇವತ್ತಿನವರೆಗೂ ನ್ಯಾಯ ಒದಗಿಸಿಕೊಡ್ಲಿಕ್ಕೆ ಆಗಲಿಲ್ಲ. ಸಾಕ್ಷಿಗಳನ್ನು ಇವತ್ತಿಗೂ ನಿರ್ನಾಮ ಮಾಡುತ್ತಾ ಇದ್ದಾರೆ. ಇದು ಇವರ ಕಣ್ಣೆದುರೇ ಉಂಟು. ಪ್ರಧಾನಮಂತ್ರಿಯವರ ಕಣ್ಣೆದುರು, ಸಿದ್ದರಾಮಯ್ಯನವರ ಕಣ್ಣೆದುರೇ ಉಂಟು. ಆದ್ರೂ ನಮಗೆ ಒಂದು ನ್ಯಾಯ ಸಿಗುವುದಿಲ್ಲ. ನ್ಯಾಯ ಕೇಳುವವರ ಮೇಲೆಯೇ ಪ್ರಹಾರ ಆಗ್ತದೆ ಅಂತ ಹೇಳಿದ್ರೆ, ಮುಗಿಸಲಿಕ್ಕೆ ನೋಡ್ತಾರೆ ಅಂತ ಹೇಳಿದ್ರೆ, ಇದನ್ನು ವಿಶ್ವ ನೋಡಿ ನಮ್ಮ ಪ್ರಧಾನಿ, ನಮ್ಮ ಮುಖ್ಯಮಂತ್ರಿಗಳನ್ನು ಅಗೌರವದಿಂದ ಇಡೀ ವಿಶ್ವ ನೋಡ್ತಾ ಇದೆ. ಅದು ಆಗಬಾರದು ಅಂತ ನಮ್ಮ ಪ್ರಯತ್ನ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗೂ ಈ ವಿಶ್ವದಲ್ಲಿ ಗೌರವ ಸಿಗಬೇಕು. ನಮ್ಮ ದೇಶದ ಪ್ರಧಾನಮಂತ್ರಿ ಅವರಿಗೂ ಈ ವಿಶ್ವದಲ್ಲಿ ಗೌರವ ಸಿಗಬೇಕು. ಅದಕ್ಕೆ ನಮ್ಮ ಪವಿತ್ರ ಕ್ಷೇತ್ರವಾದ ಧರ್ಮಸ್ಥಳ ಗ್ರಾಮದಲ್ಲಿ ಆದ ಪ್ರಕರಣಗಳು, ಹಿಂದೂ ಹೆಣ್ಮಕ್ಕಳ ಅತ್ಯಾಚಾರ, ಅನಾಚಾರ, ಕೊಲೆ, ಗುಂಡಾಗಿರಿ, ಸರ್ವಾಧಿಕಾರ, ಇದಕ್ಕೆ ನಾಂದಿ ಹಾಡಬೇಕು. ಇದರ ಬಗ್ಗೆ ನ್ಯಾಯ ಒದಗಿಸಿಕೊಡಬೇಕು ಸಮಾಜಕ್ಕೆ ಎಂಬುದು ನಮ್ಮ ಒಂದು ಹೋರಾಟ. ಇದು ನಮ್ಮ ನಿಜ ಸೌಜನ್ಯ ಪರ ಹೋರಾಟಗಾರರ ಅಳಲು, ಮನವಿ ಹೊರತು ನಾವು ಮೋದಿಯವರನ್ನು ಹೊಗಳುವುದಿಲ್ಲ, ಸಿದ್ದರಾಮಯ್ಯನವರನ್ನು ಹೊಗಳುವುದಿಲ್ಲ ಅಂತ ಹೇಳಿದ್ದು ಈ ಒಂದು ಮಾತಿಗೆ ಮಾತ್ರ. ನಮಗೆ ನ್ಯಾಯ ಕೊಡಿಸಿ ಸ್ವಾಮಿ, ನ್ಯಾಯ ಕೊಡಿಸಿ.
ಯಾರು ನ್ಯಾಯ ಕೊಡಿಸ್ತೀರಿ ನೀವು? ನಿಮ್ಮ ಫೋಟೋ ಹಾಕಿ ನಾವು ಸಾಯುವವರೆಗೆ ಪೂಜೆ ಮಾಡ್ತೇವೆ. ಸಿದ್ದರಾಮಯ್ಯ ಆಗಲಿ, ನರೇಂದ್ರ ಮೋದಿಜಿಯವರಾಗಲಿ, ನಾವು ಎಲ್ಲಿ ಹೋದ್ರೂ ನಿಮ್ಮ ಒಂದು ಫೋಟೋವನ್ನು ತೆಗೆದುಕೊಂಡು ದಿನನಿತ್ಯ ನಾವು ಪೂಜೆ ಮಾಡುವ ಸ್ಥಿತಿಯನ್ನು ಮಾಡಿಕೊಡಿ, ನ್ಯಾಯ ಒದಗಿಸಿಕೊಡಿ. ನಮ್ಮನ್ನು ಹೆತ್ತಂತ ಒಂದು ತಾಯಿ, ಸ್ತ್ರೀ, ಹೆಣ್ಣು, ಆ ಹೆಣ್ಣಿನ ಅವಮಾನ ಆಗಿದೆ, ಅನಾಚಾರ ಅತ್ಯಾಚಾರ ಆಗಿದೆ, ಕೊಲೆಯಾಗಿದೆ. ಅದರ ಮೇಲೂ ಗುಂಡಾಗಿರಿ ಸರ್ವಾಧಿಕಾರ ನಡೆಯುತ್ತಿದೆ. ಅನ್ಯಾಯ ಮಾಡಿದ್ರು ತಪ್ಪು ಕ್ಷಮೆ ಕೂಡ ಕೇಳಿಕೊಳ್ಳದೆ ಅದರ ಮೇಲೆ ಸರ್ವಾಧಿಕಾರ ಮಾಡಿಕೊಂಡು ನ್ಯಾಯ ಕೇಳುವವರನ್ನು ಮುಗಿಸಲಿಕ್ಕೆ ನೋಡ್ತಾರೆ. ಇದನ್ನು ನಿಲ್ಲಿಸಬೇಕು ಮಾನ್ಯ ಮೋದಿಜಿಯವರು, ಮಾನ್ಯ ಸಿದ್ದರಾಮಯ್ಯನವರು ಅಂತ ನಮ್ಮ ಅಳಲು ಹೊರತು ನಾವು ಯಾರ ದ್ವೇಷಿಗಳು ಅಲ್ಲ. ನಮಗೆ BJPಯಲ್ಲೂ ಗೆಳೆಯರಿದ್ದಾರೆ, ಆತ್ಮೀಯರಿದ್ದಾರೆ, ಸಂಬಂಧಿಕರು ಇದ್ದಾರೆ, JDS ಅಲ್ಲೂ ಇದ್ದಾರೆ, ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ಎಲ್ಲ ಪಕ್ಷ, ಈ ದೇಶದ ಎಲ್ಲ ನಮಗೆ ಬೇಕಾದವರು, ನಮ್ಮವರು, ನಮ್ಮ ಭೂಮಿ ತಾಯಿಯ ಮಕ್ಕಳು ಎಲ್ಲರೂ ನಾವೆಲ್ಲ ಒಂದಾಗಿ ಇರಬೇಕು ಅಂತ ನಮ್ಮ ಆಸೆ ಹೊರತು ನಾವು ಕ್ಲೇಶ ಕಟ್ಟಿಕೊಂಡು, ದ್ವೇಷ ಕಟ್ಟಿಕೊಂಡು, ನಿಷ್ಠುರ ಕಟ್ಟಿಕೊಂಡು ಇರುವುದು ಬೇಡ. ತಪ್ಪು ಆದದ್ದನ್ನು ಹೌದು ತಪ್ಪು ಆಗಿದೆ ಅಂತ ಕ್ಷಮೆಯಾದರೂ ಕೇಳುವ ಒಂದು ಮಾನವೀಯತೆ ಇರಲಿ ಅಂತ ನಾವು ಹೇಳುದು. ಆ ಒಂದು ಮಾನವೀಯತೆ ಇರಲಿ. ಧರ್ಮಾಧಿಕಾರಿ, ಪೀಠಾಧಿಕಾರಿ ಆದವರು ಅವರಿಗೆ ಗೊತ್ತುಂಟು ಯಾರಿಂದ ತಪ್ಪು ಆಗಿದೆ ಹೌದು ಅಂತ. ಅದನ್ನಾದರೂ ಒಂದು ಕ್ಷಮೆಯಾಪನೆ ಕೇಳಲಿ. ಹೌದು ನಮ್ಮಿಂದ ತಪ್ಪಾಗಿದೆ, ಹೋರಾಟಗಾರರು ಕ್ಷಮಿಸಬೇಕು, ಆ ಒಂದು ಮಾನವೀಯತೆ ಆದರೂ ಇರಲಿ ಅಂತ ನಾವು ಹೋರಾಟ ಮಾಡೋದು. ನಮಗೆ BJP ವಿರೋಧ ಅಲ್ಲ, ಕಾಂಗ್ರೆಸ್ ವಿರೋಧ ಅಲ್ಲ, ಮೋದಿಯು ವಿರೋಧಿ ಅಲ್ಲ, ಯಾರು ವಿರೋಧಿ ಅಲ್ಲ. ನಮಗೆ ನ್ಯಾಯ ಕೊಡಿಸಿ ಅಂತ ಕೇಳೋದು. ನಮ್ಮ ನಾಯಕರು, ಕಾಂಗ್ರೆಸ್ನವರು ನಮ್ಮ ನಾಯಕರು, BJPಯವರು ನಮ್ಮ ನಾಯಕರು, JDSನವರು ನಮ್ಮ ನಾಯಕರು. ನೀವು ನೇರ ಮಾರ್ಗದಲ್ಲಿ, ಸತ್ಯ, ಧರ್ಮ, ನ್ಯಾಯ ಮಾರ್ಗದಲ್ಲಿ ನಿಜವಾದ ಧರ್ಮ ಪಾಲನೆ. ಧರ್ಮ ಅಂದರೆ ನಾವು ನಡೆಯುವ ನಡತೆ, ನಮ್ಮ ನಿಷ್ಠುರತೆ, ಪ್ರಾಮಾಣಿಕತೆ, ಇದು ಧರ್ಮ. ಆ ಧರ್ಮ ನಿಮ್ಮಲ್ಲಿರಲಿ. ಆ ಧರ್ಮವನ್ನು ಈ ದೇಶದಲ್ಲಿ, ಈ ರಾಜ್ಯ ಸಮಾಜಕ್ಕೆ ತೋರಿಸಿಕೊಡಿ ನಾಯಕರೇ. ಎಲ್ಲ ಪಕ್ಷದ ನಾಯಕರಲ್ಲೂ ನಾವು ಮನವಿ ಮಾಡುವುದು, ಎಲ್ಲರೂ ಸೇರಿ, ಹೇಗೆ ಎಲ್ಲರೂ ಸೇರಿ ಅತ್ಯಾಚಾರ ಅನಾಚಾರಕ್ಕೆ ನೀವು ಸಪೋರ್ಟ್ ಮಾಡಿದ್ದೀರಾ, ಅದೇ ರೀತಿ ಎಲ್ಲರೂ ಸೇರಿ ಹಿಂದೂ ಹೆಣ್ಮಕ್ಕಳ ಮಾರಣ ಹೋಮದ ಆ ಸೌಜನ್ಯ ಸಮೇತ, ಅದು ಕೂಡ ಪವಿತ್ರ ಕ್ಷೇತ್ರ ಧರ್ಮಸ್ಥಳ ಆವರಣದ ಅಲ್ಲಿ ಆದಂಥ ಹೆಣ್ಮಕ್ಕಳ ಪ್ರಕರಣಕ್ಕೆ ನ್ಯಾಯ ಒದಗಿಸಿಕೊಡಿ. ಆಗ ನಮ್ಮ ಧರ್ಮಸ್ಥಳ ಕ್ಷೇತ್ರದ ಮಂಜುನಾಥನ್ನಪ್ಪ ಸ್ವಾಮಿಯ ಸತ್ಯ, ವಿಶ್ವಾಸ, ಕಾರ್ಣಿಕ ಇಡೀ ವಿಶ್ವದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ತದೆ. ಪ್ರತಿಯೊಬ್ಬರು ಸರ್ವಧರ್ಮೀಯರು ಧರ್ಮಸ್ಥಳ ಕ್ಷೇತ್ರ ಅಂತ ಹೇಳಿದ್ರೆ ಅಷ್ಟು ಗೌರವ ಭಾವನೆ ಕೊಡುವಂಥ ಸ್ಥಿತಿ ನಾವು ಮಾಡಬೇಕು ಅಂತ ಪ್ರತಿ ರಾಜಕೀಯದವರಲ್ಲೂ ನಾವು ಮನವಿ ಮಾಡುವುದು. ದಯವಿಟ್ಟು ನ್ಯಾಯ ಕೊಡಿಸಿ, ನ್ಯಾಯ ಕೊಡಿಸಿ, ನ್ಯಾಯ ಕೊಡಿಸಿ. ಹಿಂದೂ ಸಮುದಾಯದ ಪವಿತ್ರ ಕ್ಷೇತ್ರ ಧರ್ಮಸ್ಥಳದ ಸತ್ಯ, ವಿಶ್ವಾಸ, ಕಾರ್ಣಿಕವನ್ನು ವಿಶ್ವದಲ್ಲೇ ಉಳಿಸಿಕೊಡಿ, ಉಳಿಸಿಕೊಡಿ, ಉಳಿಸಿಕೊಡಿ ಅಂತ ನಮ್ಮ ಮನವಿ. ಜೈ ಹಿಂದ್, ಬೋಲೋ ಭಾರತ್ ಮಾತಾ ಕಿ, ವಂದೇ ಮಾತರಂ. ಜಸ್ಟಿಸ್ ಫಾರ್ ಸೌಜನ್ಯ. ಥ್ಯಾಂಕ್ ಯು.